ಭಾಗ 1 ಕವಿ ಪರಿಚಯ ಜನ್ನ ಯಾರು ಪರೀಕ್ಷೆಯ ದೃಷ್ಟಿಯಿಂದ ಕವಿಯ ಬಗ್ಗೆ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಿ. ಕಾಲ ಮತ್ತು ಸ್ಥಳ. ಮಹಾಕವಿ ಜನ್ನನು 12ನೇ ಶತಮಾನದ ಉತ್ತರಾರ್ಧ ಮತ್ತು 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಕ್ರಿಶ. 1150 ರಿಂದ 1250 ಬಾಳಿ ಬದುಕಿದ ಕನ್ನಡದ ಪ್ರಸಿದ್ಧ ಜೈನ ಕವಿ. ಈತ ಹುಟ್ಟಿದ್ದು ಸಿಂದಗಿ ತಾಲೂಕಿನ ಕೊಂಡಗೂಳಿಯಲ್ಲಿ. ಆದರೆ ಈತನ ಪ್ರಮುಖ ಕಾರ್ಯಕ್ಷೇತ್ರ ಹಳೇಬೀಡು. ತಂದೆ ಶಂಕರ. ಈತನಿಗೆ ಸುಮನೋಬಾಣ ಎಂಬ ಬಿರುದಿತ್ತು. ತಾಯಿ ಗಂಗಾದೇವಿ. ಬಿರುದು ಉಪಾಧಿ. ಹೊಯ್ಸಳ ರಾಜ ವೀರಬಲ್ಲಾಳನಿಂದ ಜನ್ನನು ಕವಿಚಕ್ರವರ್ತಿ ಎಂಬ ಅತ್ಯುನ್ನತ ಬಿರುದನ್ನು ಪಡೆದಿದ್ದನು. ಅಷ್ಟೇ ಅಲ್ಲದೆ ಹೊಯ್ಸಳರ ಆಸ್ಥಾನದಲ್ಲಿ ಮಹಾಮಂತ್ರಿ ಮತ್ತು ಸೈನ್ಯಾಧಿಪತಿಯೂ ಆಗಿದ್ದನು. ಪ್ರಮುಖ ಕೃತಿಗಳು. ಜನ್ನನು ಮುಖ್ಯವಾಗಿ 3 ಕೃತಿಗಳನ್ನು ರಚಿಸಿದ್ದಾನೆ. 1. ಯಶೋಧರ ಚರಿತೆ, ಅತ್ಯಂತ ಸುಂದರವಾದ ಪುಟ್ಟಕಾವ್ಯ. 2. ಅನಂತನಾಥ ಪುರಾಣ, ಧಾರ್ಮಿಕ ಮಹಾಕಾವ್ಯ. 3. ಅನುಭವಮುಕುರ, ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿ. ಕೃತಿಯ ವೈಶಿಷ್ಟ್ಯ. ಯಶೋಧರ ಚರಿತೆ ಕೇವಲ 4 ಅವತಾರಗಳು, ಅಧ್ಯಾಯಗಳು ಮತ್ತು 310 ಪದ್ಯಗಳಿರುವ ಚಿಕ್ಕ ಕಾವ್ಯ. ಇದು ಸಂಪೂರ್ಣವಾಗಿ ಕಂದ ಪದ್ಯ ಶೈಲಿಯಲ್ಲೇ ರಚನೆಯಾಗಿರುವುದು ಇದರ ವಿಶೇಷತೆ. ಇದು ಸಂಸ್ಕೃತದ ವಾದಿರಾಜ ಕವಿಯ ಕೃತಿಯನ್ನು ಆಧರಿಸಿದ್ದರೂ ಜನ್ನನು ತನ್ನ ಸ್ವಂತ ಪ್ರತಿಭೆಯಿಂದ ಇದನ್ನು ಕನ್ನಡದ ಶ್ರೇಷ್ಠ ಕಾವ್ಯವನ್ನಾಗಿ ಮಾಡಿದ್ದಾರೆ. ಭಾಗ 2 ಯಶೋಧರ ಚರಿತೆಯ ಮುಖ್ಯ ಕಥೆ ಸ್ಟೋರಿ. ಈ ಕಾವ್ಯದ ಮುಖ್ಯ ಸಂದೇಶ ಜೇವದಯೆ. ಜೈನಧರ್ಮವೆಂದರೆ ಎಲ್ಲ ಜೀವಿಗಳ ಮೇಲೆ ದಯೆ ತೋರುವುದು ಅಥವಾ ಅಹಿಂಸೆಯನ್ನು ಪಾಲಿಸುವುದು. ಕೇವಲ ಮನಸ್ಸಿನಲ್ಲಿ ಯೋಚಿಸುವ ಹಿಂಸೆ ಕೂಡ ಮನುಷ್ಯನನ್ನು ಹೇಗೆ ಸಂಕಷ್ಟಕ್ಕೆ ದೂಡುತ್ತದೆ ಎಂಬುದನ್ನು ಈ ಕಥೆ ವಿವರಿಸುತ್ತದೆ. 1. ರಾಜ ಯಶೋಧರ ಮತ್ತು ಅಮೃತಮತಿ. ಕಥೆಯ ನಾಯಕ ಅವಂತಿ ದೇಶದ ರಾಜ ಯಶೋಧರ. ಆತನ ತಾಯಿ ಚಂದ್ರಮತಿ. ಯಶೋಧರನಿಗೆ ಅಮೃತಮತಿ ಎಂಬ ಅತ್ಯಂತ ಸುಂದರವಾದ ಹೆಂಡತಿ ಇರುತ್ತಾಳೆ. ರಾಜ ತನ್ನ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುತ್ತಿರುತ್ತಾನೆ. 2. ಅಮೃತಮತಿಯ ವಿಕೃತ ಪ್ರೇಮ. ಒಂದು ರಾತ್ರಿ ಅರಮನೆಯ ಕುದುರೆ ಲಾಯದಿಂದ ಅಸ್ತ್ಬಲ ಒಂದು ಅತ್ಯಂತ ಮಧುರವಾದ ಹಾಡು ಕೇಳಿಬರುತ್ತದೆ. ಆ ಹಾಡನ್ನು ಹಾಡುತ್ತಿರುವುದು ಅಷ್ಟಾವಕ್ರ, 8 ಕಡೆ ಮೈಡೊಂಕಾಗಿರುವ, ಅತ್ಯಂತ ಕುರೂಪಿಯಾದ ಒಬ್ಬ ಮಾವುತ ಆನೆ ಕುದುರೆ ನೋಡಿಕೊಳ್ಳುವವನು. ಆತನ ಧ್ವನಿಯ ಜಾದುಗೆ ಮರುಳಾಗುವ ರಾಣಿ ಅಮೃತಮತಿ ರಾಜನಿಗೆ ದ್ರೋಹ ಬಗೆದು ಆ ಕುರೂಪಿ ಮಾವುತನ ಕಡೆಗೆ ಆಕರ್ಷಿತಳಾಗುತ್ತಾಳೆ. ಇದು ಮನುಷ್ಯನ ಮನಸ್ಸಿನ ವಿಕೃತಿ ಮತ್ತು ಕಾಮದ ಬಲೆಯನ್ನು ತೋರಿಸುತ್ತದೆ. ಈ ವಿಷಯ ರಾಜ ಯಶೋಧರನಿಗೆ ತಿಳಿಯುತ್ತದೆ ಮತ್ತು ಆತನಿಗೆ ಸಂಸಾರದ ಮೇಲೆ ವೈರಾಗ್ಯ ಉಂಟಾಗುತ್ತದೆ. 3. ಹಿಟ್ಟಿನ ಕೋಳಿಯ ಬಲಿ, ಸಂಕಲ್ಪ ಹಿಂಸೆ. ರಾಜನ ತಾಯಿ ಚಂದ್ರಮತಿಗೆ ಕೆಲವು ಕೆಟ್ಟ ಕನಸುಗಳು ಬೀಳುತ್ತವೆ. ಆ ದೋಷ ಪರಿಹಾರಕ್ಕಾಗಿ ದೇವತೆಗೆ ಒಂದು ಜೀವಂತ ಕೋಳಿಯ ಬಲಿ ಕೊಡಬೇಕೆಂದು ಅವಳು ಯಶೋಧರನಿಗೆ ಹಠ ಹಿಡಿಯುತ್ತಾಳೆ. ಆದರೆ ಯಶೋಧರ ಜೈನ ಧರ್ಮದವನಾಗಿದ್ದರಿಂದ ಜೀವಹಿಂಸೆಗೆ ಒಪ್ಪುವುದಿಲ್ಲ. ತಾಯಿಯ ಮಾತನ್ನು ಮೀರಲಾರದೆ ಒಂದು ಉಪಾಯ ಮಾಡುತ್ತಾನೆ. ಹಿಟ್ಟಿನಿಂದ ಒಂದು ನಕಲಿ ಕೋಳಿಯನ್ನು, ಹಿಟ್ಟಿನ ಕೋಳಿ ತಯಾರಿಸಿ ಅದನ್ನು ದೇವತೆಯ ಮುಂದೆ ಕತ್ತರಿಸಲು ನಿರ್ಧರಿಸುತ್ತಾನೆ. ಆದರೆ ಆ ಹಿಟ್ಟಿನ ಕೋಳಿಯನ್ನು ಕತ್ತರಿಸುವಾಗ ಅವರ ಮನಸ್ಸಿನಲ್ಲಿ ನಾವು ಬಲಿ ಕೊಡುತ್ತಿದ್ದೇವೆ ಎಂಬ ಹಿಂಸೆಯ ಭಾವನೆ ಇರುತ್ತದೆ. ಇದನ್ನು ಜೈನ ಧರ್ಮದಲ್ಲಿ ಸಂಕಲ್ಪ ಹಿಂಸೆ, ಮನಸ್ಸಿನಿಂದ ಮಾಡುವ ಹಿಂಸೆ ಎನ್ನಲಾಗುತ್ತದೆ. ಕಾವ್ಯದಲ್ಲಿ ಇಲ್ಲಿ ಒಂದು ಚಮತ್ಕಾರ ನಡೆಯುತ್ತದೆ. ಆ ಹಿಟ್ಟಿನ ಕೋಳಿಯನ್ನು ಕತ್ತರಿಸಿದ ತಕ್ಷಣ ಅದರೊಳಗಿಂದ ನಿಜವಾದ ಕೋಳಿಯಂತೆ ರಕ್ತ ಬಂದು ಅದು ನೋವಿನಿಂದ ಕಿರುಚಾಡುತ್ತದೆ. 4. ವಿವಿಧ ಜನ್ಮಗಳ ದುರಂತ. ನಿಜವಾದ ಕೋಳಿಯನ್ನು ಕೊಲ್ಲದಿದ್ದರೂ ಮನಸ್ಸಿನಲ್ಲಿ ಹಿಂಸೆಯ ಭಾವನೆ ಇಟ್ಟುಕೊಂಡು ಲೋಕದ ಕಣ್ಣಿಗೆ ಮೋಸ ಮಾಡಲು ಹೋದ ಪಾಪಕ್ಕಾಗಿ ರಾಜ ಯಶೋಧರ ಮತ್ತು ತಾಯಿ ಚಂದ್ರಮತಿ ಇಬ್ಬರೂ ಸಾಯುತ್ತಾರೆ. ತಮ್ಮ ಈ ಕರ್ಮದ ಫಲವಾಗಿ ಅವರಿಬ್ಬರೂ ಮುಂದಿನ ಜನ್ಮಗಳಲ್ಲಿ ನವಿಲು, ಕೋಳಿ, ಮೀನು ಮುಂತಾದ ವಿವಿಧ ಪ್ರಾಣಿ ಪಕ್ಷಿಗಳಾಗಿ ತಿರ್ಯಗತಿ ಹುಟ್ಟಿ ಪ್ರತಿ ಜನ್ಮದಲ್ಲೂ ಕಟುಕರಿಂದ ಕೊಲ್ಲಲ್ಪಟ್ಟು ಭೀಕರವಾದ ಕಷ್ಟಗಳನ್ನು ಅನುಭವಿಸುತ್ತಾರೆ. ಕೊನೆಗೆ ಜನ್ಮಾಂತರಗಳ ಪಾಪ ಕರಗಿದ ನಂತರವೇ ಅವರಿಗೆ ಮುಕ್ತಿ ಸಿಗುತ್ತದೆ. ಪರೀಕ್ಷೆಗಾಗಿ ನೆನಪಿಡಬೇಕಾದ ಪ್ರಮುಖ ಅಂಶಗಳು. ಕನ್ಕ್ಲೂಷನ್. 1. ಅಹಿಂಸೆಯ ಸಂದೇಶ. ಹಿಂಸೆಯಿಂದ ಕೇವಲ ದುರಂತ ಮಾತ್ರ ಸಾಧ್ಯ. ಅಹಿಂಸೆಯೇ ಪರಮಧರ್ಮ ಎಂಬುದು ಇಡೀ ಮಾನವ ಕುಲಕ್ಕೆ ಈ ಕಾವ್ಯ ನೀಡುವ ಸಂದೇಶ. 2. ಮನಸ್ಸಿಜನ ಮಾಯೆ. ಅಮೃತಮತಿಯ ಪ್ರಸಂಗದ ಮೂಲಕ ಮನುಷ್ಯನ ಮನಸ್ಸು ಎಷ್ಟು ಚಂಚಲ ಮತ್ತು ವಿಕೃತವಾಗಬಹುದು ಎಂಬುದನ್ನು ಜನ್ನನು ಮನಸ್ಸಿಜನ ಮಾಯೆ ವಿಧಿವಿಳಸನ ಎಂಬ ಸಾಲಿನ ಮೂಲಕ ಹೇಳಿದ್ದಾನೆ. 3. ಭಾಷಾಶೈಲಿ. ಜನ್ನನು ಸಂಸ್ಕೃತ ಕಾವ್ಯವನ್ನು ಆಧರಿಸಿದ್ದರೂ ಕನ್ನಡದ ದೇಸಿಯ ಸೊಬಗನ್ನು, ದೇಶಿ ಶೈಲಿ, ಸುಂದರ ಅಲಂಕಾರಗಳನ್ನು ಬಳಸಿ ಅತ್ಯಂತ ರಮ್ಯವಾಗಿ ಕಾವ್ಯ ರಚಿಸಿದ್ದಾನೆ.